ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಬನ್ನಿ ಇವತ್ತು ನಾನು ನಿಮಗೆ ಗೀ ರೈಸು ಹಾಗೂ ಪನ್ನೀರ್ ಬಟರ್ ಮಸಾಲಾನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ತುಂಬ ರುಚಿಕರವಾಗಿರುತ್ತೆ ಹಾಗೂ ವೆರಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಕೂಡ ನೀವು ಮಾಡ್ಕೊಳ್ಬೋದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಾದ್ರೂ ಮಾಡ್ಬೋದು, ನೈಟ್ ಡಿನ್ನರ್ಗಾದರೂ ಮಾಡ್ಬೋದು. ಬನ್ನಿ ನೋಡೋಣ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಪನ್ನೀರ್ ಬಟರ್ ಮಸಾಲವನ್ನು ಮಾಡೋದನ್ನು ತೋರಿಸ್ತೀನಿ. ಮೊದಲು ಒಂದು ಮಿಕ್ಸಿ ಜಾರ್ಗೆ ಒಂದು 3-4 ಟೊಮ್ಯಾಟೊ ಹಣ್ಣನ್ನು ತೊಗೊಂಡಿದ್ದೀನಿ. ನೀವು ಪನ್ನೀರ್ ಎಷ್ಟು ತೊಗೊಂಡಿರ್ತೀರ ಅಷ್ಟು ನೀವು ಮಸಾಲೆ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ನಾನು 200 ಗ್ರಾಮ್ ಆಗೋಷ್ಟು ಪನ್ನೀರಿಗೆ 3 ಟೊಮ್ಯಾಟೋನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಸ್ವಲ್ಪ ಶುಂಠಿ ಹಾಗೂ ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ನುಣ್ಣಾಗಿ ಪೂರ್ತಿ ನುಣ್ಣಾಗಿ ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ನೀವು ನೋಡ್ತಿರ್ಬೋದು, ಈಗ ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗಿದೆ ಅಂತ. ಕೆಲವರು ಹಾಕೋರು ಹಸಿಮೆಣಸಿನ್ಕಾಯಿ ಕೂಡ ಹಾಕ್ತಾರೆ, ಬಟ್ ನಾನೇನು ಹಾಕಿಲ್ಲ, ಖಾರದ ಪುಡಿ ಹಾಕೋ ಕಾರಣ. ಸೊ ಈಗ ಅದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಒಂದು ಪಾತ್ರೆಗೆ ನೀವು ಒಂದು 3-4 ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಮೊದಲಿಗೆ ನಾನು ತೊಗೊಂಡಿರುವಂಥ 200 ಗ್ರಾಮ್ ಆಗುವಷ್ಟು ಪನ್ನೀರನ್ನು ಎಣ್ಣೆ ಬಿಸಿಯಾದ ನಂತರ ಅಥವಾ ತುಪ್ಪದಲ್ಲೂ ಬೇಕಾದರೂ ನೀವು ಪನ್ನೀರನ್ನು ಫ್ರೈ ಮಾಡ್ಕೊಳ್ಬೋದು. ಬಟ್ ತುಪ್ಪದಲ್ಲಿ ಮಾಡೋದಕ್ಕಿಂತ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇಲ್ಲಿ ಒಂದು 3-4 ಟೀ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ರೋಸ್ಟ್ ಮಾಡ್ಕೊಳ್ದೆ ಹಾಕೋದ್ರಿಂದ ಪನ್ನೀರು ಟೇಸ್ಟ್ ಬರೋದಿಲ್ಲ, ಫ್ಲೇವರ್ ಕೂಡ ಬರೋದಿಲ್ಲ. ಹಾಗಾಗಿ ನೀವು ಸ್ವಲ್ಪ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಆದಷ್ಟು ಸ್ವಲ್ಪ ರೋಸ್ಟ್ ಮಾಡಿಕೊಂಡೆ ಸ್ವಲ್ಪ ಬ್ರೌನ್ ಕಲರ್ಗೆ ಬಂದರೆ ಸಾಕು. ಬ್ರೌನ್ ಕಲರ್ಗೆ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಒಂದು 2 ನಿಮಿಷನಾದರೂ ನೀವು ಪನ್ನೀರನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಜಾಸ್ತಿ ತಿರುಗಿಸ್ಲಿಕ್ಕೆ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ. ಪನ್ನೀರು ಸ್ವಲ್ಪ ಪುಡಿ ಆಗಿಬಿಡುತ್ತೆ, ಇಲ್ಲ ಒಡೆದೋಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಒಂದು 2-3 ನಿಮಿಷ ಮಾತ್ರ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಒಂದು ಸಲ ನೀವು ಪನ್ನೀರ್ ಮಸಾಲವನ್ನು ಒಂದು ಸಲ ಟ್ರೈ ಮಾಡಿ ನೋಡಿ. ಗೀ ರೈಸ್ ಜೊತೆಗೋ ಇಲ್ಲ ಅಂದರೆ ನೀವು ಚಪಾತಿ ಜೊತೆಗೆ ಅಥವಾ ತಂದೂರಿ ರೊಟ್ಟಿ ಜೊತೆಗೋ ಪರೋಟ ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೂ ಪನ್ನೀರ್ ತಿನ್ನೋದ್ರಿಂದ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಈಗ ನೀವು ನೋಡ್ತಿರ್ಬೋದು, ಪನ್ನೀರ್ ಮಕ್ಕಳಿಗೆ ಕೊಡೋದ್ರಿಂದ ನಿಮ್ಮ ಮಕ್ಕಳು ಮನೇಲಿ ಈ ಥರ ಊಟ ಮಾಡಲ್ಲ ಅಂದರೆ ಡೈರೆಕ್ಟಾಗಿ ಅವ್ರಿಗೆ ತುಪ್ಪದಲ್ಲಿ ಸ್ವಲ್ಪ ರೋಸ್ಟ್ ಮಾಡಿಕೊಟ್ರೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದಾಗು. ಪ್ರೆಗ್ನೆಂಟ್ ಇರುವವರು ಜಾಸ್ತಿ ಪನ್ನೀರನ್ನು ತಿಂದರೆ ಸಾಕಷ್ಟು ಲಾಭಗಳು ಇವೆ ಅಂತಲೇ ಹೇಳ್ಬೋದು. ನೋಡಿ, ಚೆನ್ನಾಗಿ ನಾನು ಪನ್ನೀರನ್ನು ಒಂದು 2-3 ನಿಮಿಷ ಮಾತ್ರ ಫ್ರೈ ಮಾಡ್ಕೊಳ್ತಿದ್ದೀನಿ. ನೀವು ನೋಡ್ತಿರ್ಬೋದು, ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಜಾಸ್ತಿ ಏನು ಫ್ರೈ ಮಾಡಲಿಕ್ಕೆ ಹೋಗಬೇಡಿ. ಈಗ ನಾನು ಒಂದು 2-3 ನಿಮಿಷ ಆದಮೇಲೆ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಸೈಡ್ಗೆ ಎತ್ತಿಟ್ಟು ಈಗ ಅದೇ ಪಾತ್ರೆಗೆ ನಾನು ಅದೇ ಬೌಲ್ಗೆ ಸ್ವಲ್ಪ ಇನ್ನೊಂದು 2 ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಒಂದು 2-3 ಪಲಾವ್ ಎಲೆ, ಒಂದು ಚಕ್ರ ಮೊಗ್ಗು, ಸ್ವಲ್ಪ ಚಕ್ಕೆಯನ್ನು ಚಿಕ್ಕದಾಗಿ ಮುರ್ಕೊಂಡಿದ್ದೀನಿ ಹಾಗೂ 2 ಈರುಳ್ಳಿಯನ್ನು ಫುಲ್ಲು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಆ್ಯಸ್ ಯು ಲೈಕ್ ನೀವು ಮೀಡಿಯಮ್ ಸೈಜಲ್ಲಾದರೂ ಮಾಡ್ಕೊಳ್ಳಿ, ಉದ್ದುದನೇ ಆದರೂ ಮಾಡ್ಕೊಳ್ಳಿ. ಬಟ್ ಈ ಥರ ಮಾಡೋದ್ರಿಂದ ಪನ್ನೀರ್ ಬಟರ್ ಮಸಾಲದಲ್ಲಿ ಈರುಳ್ಳಿ ಬೇಗ ಫ್ರೈ ಆಗೋದಕ್ಕೆ ಕಾರಣ. ಸೊ ಅದಕ್ಕೆ ನಾನು ಇಲ್ಲಿ ಚೆನ್ನಾಗಿ ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿಯನ್ನು ಹಾಕಿದ ತಕ್ಷಣ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಈ ಥರ ಫ್ರೈ ಮಾಡ್ತಾನೆ ಇರಬೇಕಾಗುತ್ತೆ. ನೀವು ನೋಡ್ತಿರ್ಬೋದು, ನೋಡಿ ಎಣ್ಣೆ ಬಿಡೋ ಥರ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ನಾನು. ಈಗ ಸ್ವಲ್ಪ ಅದಕ್ಕೆ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ನಾನು ಈಗ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು 2-3 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪ ಬ್ರೌನ್ ಕಲರ್ಗೆ ಬರೋವರೆಗೂ ನೀವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಯಾವುದೇ ನೀವು ಅಡುಗೆನ ಮಾಡಲಿ, ಏನಾದರೂ ಮಾಡಲಿ, ಚೆನ್ನಾಗಿ ನೀವು ಈರುಳ್ಳಿಯನ್ನು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ನಿಮಗೆ ಟೇಸ್ಟ್ ಮಾತ್ರ ಅಡುಗೆ ತುಂಬ ಚೆನ್ನಾಗಿ ಬರುತ್ತೆ. ಯಾವುದೇ ಕಾರಣಕ್ಕೂ ಈರುಳ್ಳಿ ಬೇಗ ಬೇಯಲಿ ಅಂತ ನೀವು ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಲಿಕ್ಕೆ ಹೋಗಬೇಡಿ, ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿ. ಈಗ ನಾನು ರುಬ್ಬಿರುವಂಥ ಮಸಾಲೆಯನ್ನು ಇದಕ್ಕೆ ಈರುಳ್ಳಿ ಮಸಾಲೆಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಟಮಾಟೆ ಸ್ವಲ್ಪ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಹಸಿ ಒಂದು 2 ನಿಮಿಷ ಆದರೆ ಸಾಕು. ಒಂದು 2 ನಿಮಿಷ ಚೆನ್ನಾಗಿ ಟಮಾಟೆ ಹಸಿ ಸ್ಮೆಲ್ ಹೋಗೋ ತನಕ ನೀವು ಈರುಳ್ಳಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಖಂಡಿತ ಯಾರೆಲ್ಲ ನೀವು ಒಂದು ಸಲ ಬಟರ್ ಮಸಾಲವನ್ನು ಮಾಡಿಲ್ವೋ, ವೆರಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಕೂಡ ಮಾಡ್ಕೊಳ್ಬೋದು. ನೀವು ಇದಕ್ಕೆ ಬೇಕಾದರೆ ಕೊಬ್ಬರಿ ಪುಡಿಯನ್ನು ಕೂಡ ಉದುರಿಸ್ಕೊಳ್ಬೋದು, ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ರುಚಿ. ಈಗ ನಾನು 2 ಸ್ಪೂನ್ ಆಗುವಷ್ಟು ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬಿಕಾಸ್ ನಾನು ಹಸಿಮೆಣಸಿನ್ಕಾಯನ್ನು ಹಾಕಿಲ್ಲ, ಹಾಗಾಗಿ ಡೈರೆಕ್ಟಾಗಿ ಅಚ್ಚ ಖಾರದ ಪುಡಿಯನ್ನು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಕಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ನೋಡಿ, ನೀವು ನಮಗೆ ಸ್ವಲ್ಪ ಇನ್ನೂ ಟೇಸ್ಟ್ ಚೆನ್ನಾಗಿ ಬರಲಿ ಅನ್ನೋರು
ಕೊಬ್ಬರಿ ಪುಡಿಯನ್ನು ಹಾಕ್ಕೊಂಡ್ರೆ ನಿಜವಾಗ್ಲೂ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಏನು ನಾವೀಗ ಖಾರದ ಪುಡಿಯನ್ನು ಹಾಕ್ತೀವಲ್ವ, ಹಾಕಿ ಒಂದು ಅದೆಲ್ಲ ಹಸಿ ಸ್ಮೆಲ್ ಹೋಗಾದ್ಮೇಲೆ ನೀವು ಕೊಬ್ಬರಿ ಪುಡಿ ಒಂದು 2 ರಿಂದ 3 ಸ್ಪೂನ್ ಕೊಬ್ಬರಿ ಪುಡಿ ಹಾಕೊಂಡ್ರೆ ನಿಜವಾಗ್ಲೂ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ನಾನು ಆ ಥರ ನಿಮಗೆ ಈ ಥರ ವೆರಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ನೋಡಿ ಈಗ ಚೆನ್ನಾಗಿ ನಾನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಧಾನಕ್ಕೆ ಇದು ಕುದಿ ಬರುತ್ತೆ, ನೀವು ನೋಡ್ತಿರ್ಬೋದು. ನಾನು ಈಗ ಮಿಕ್ಸಿ ಜಾರ್ಗೆ ಒಂದು ಕಪ್ ಆಗೋಷ್ಟು ನನಗೆ ಸ್ಟೆಫನ್ ಎಷ್ಟು ಬೇಕೋ ನಾನು ಅಷ್ಟನ್ನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಅದೇ ಮಿಕ್ಸಿ ಜಾರಲ್ಲಿ ಏನು ಅದು ಟೊಮೊಟೊದು ಮಿಕ್ಸಿ ಜಾರ್ಗೆ ಹಾಕಿರ್ತೀವಲ್ವ ಅದಿರುತ್ತೆ. ಸೊ ಹಾಗಾಗಿ ನಾನು ಅದರಲ್ಲೇ 1 ಗ್ಲಾಸ್ ನೀರನ್ನು ಹಾಕ್ಕೊಂಡು ಈಗ ಪಾತ್ರೆಗೆ ಹಾಕಿದ್ದೀನಿ. ಈಗ ಗ್ಯಾಸನ್ನು ಸ್ವಲ್ಪ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸಬೇಕು ಚೆನ್ನಾಗಿ ಇದನ್ನು. ಯಾಕೆಂದರೆ ಸ್ವಲ್ಪ ಎಣ್ಣೆ ಬಿಡೋ ಥರ ಚೆನ್ನಾಗಿ ಕುದ್ರೆ ಎಲ್ಲ ಸ್ಮೆಲ್ ಕೂಡ ಹೊರಟೋಗುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾನು 1 ಕಪ್ ಆಗೋಷ್ಟು ನನಗೆ ಎಷ್ಟು ಬೇಕೋ ಅಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ಬಿಕಾಸ್ ನೀವು ಚಪಾತಿಗೆ ಆದರೆ ಸ್ವಲ್ಪ ಮೀಡಿಯಮಾಗಿ ಗಟ್ಟಿ ಇರಬೇಕು. ನಾನು ಇದನ್ನು ಗೀ ರೈಸಲ್ಲಿ ಮಾಡ್ಕೊಳ್ತಿರೋ ಕಾರಣ ಸ್ವಲ್ಪ ಇದು ದಾಲ್ ಇರುತ್ತಲ್ವ ಅದಕ್ಕೆ ಬರೋ ತನಕ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಈಗ ಚೆನ್ನಾಗಿ ಕುದಿ ಬರ್ತಾಯಿದೆ, ಎಣ್ಣೆ ಕೂಡ ಸುತ್ತಲೂ ಎಷ್ಟು ಚೆನ್ನಾಗಿ ಎಣ್ಣೆ ಬಿಡೋ ಥರ ಕುದ್ದಿದೆ ಅಂತ ನೀವು ನೋಡ್ತಿರ್ಬೋದು. ಖಂಡಿತವಾಗ್ಲೂ ಇದೇನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ನೀವೆಷ್ಟು ಕ್ವಿಕ್ಕಾಗಿ ಮಾಡ್ತೀರೋ ಅಷ್ಟು ಬೇಗ ಇದು ಪನ್ನೀರ್ ಬಟರ್ ಮಸಾಲ ಕೂಡ ರೆಡಿ ಆಗುತ್ತೆ. ಒಬ್ಬೊಬ್ಬರು ಒಂದೊಂದು ಸ್ಟೈಲಲ್ಲಿ ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ರುಚಿಲಿ ಮಾಡ್ತಾರೆ. ಅವ್ರವ್ರ ರುಚಿ ಹೇಗಿರುತ್ತೋ ಅವ್ರು ಹಾಗೆ ಮಾಡ್ತಾರೆ. ಬಟ್ ನಾನು ಈ ಥರ ಟೇಸ್ಟ್ ಆದ ಕಾರಣ ಈ ರುಚಿಯಲ್ಲಿ ನಿಮಗೆ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಈ ಥರ ನೀವು ಕುದಿಯುವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ರೋಸ್ಟ್ ಮಾಡಿ ಇಟ್ಕೊಂಡಿರೋಂತಹ ಪನ್ನೀರನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಹೋಗ್ತೀನಿ. ನೀರು ಸ್ವಲ್ಪ ಆದಷ್ಟು ಕಡಿಮೆನೇ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಪನ್ನೀರೆಲ್ಲ ಚೆನ್ನಾಗಿ ಮಸಾಲೆಯಲ್ಲಿ ಬೆಂದಾಗ ನೀರು ಬಿಟ್ಬಿಡುತ್ತೆ. ಸೊ ಹಾಗಾಗಿ ಟೊಮೆಟೊ ಸ್ವಲ್ಪ ನೀರು ಬಿಡುತ್ತೆ. ಸೊ ಹಾಗಾಗಿ ನೀವು ನೀರನ್ನು ಕಡಿಮೆ ಹಾಕ್ಕೊಳ್ಬೇಕಾಗುತ್ತೆ. ನೀವು ನೋಡ್ತಿರ್ಬೋದು ಪನ್ನೀರನ್ನು ಹಾಕಿ ಒಂದು 2 ನಿಮಿಷ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಮಿಕ್ಸ್ ಮಾಡಲಿಕ್ಕೇನು ಹೋಗಬೇಡಿ, ಒಂಥರ ಎಲ್ಲ ಇದಾಗಿಬಿಡುತ್ತೆ. ಸೊ ಹಾಗಾಗಿ ನಾನು ಪನ್ನೀರನ್ನು ಹಾಕಿ ಜಸ್ಟ್ ಒಂದೇ ಕುದಿಸಿದ್ರೆ ಸಾಕು. ಬಿಕಾಸ್ ಪನ್ನೀರ್ ಆಲ್ರೆಡಿ ಸಾಫ್ಟ್ ಆಗಿರುತ್ತೆ, ನೀವೇನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ನಾನು ಇಲ್ಲಿ 1 ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು. MTR ಆದರೂ ಹಾಕ್ಕೊಳ್ಳಿ, ನೀವು ಯಾವುದಾದ್ರೂ ಹಾಕ್ಕೊಳ್ಳಿ. ನಾನು ಇಲ್ಲಿ ಗರಂ ಮಸಾಲ 1 ಸ್ಪೂನ್ ಗರಂ ಮಸಾಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ನೀವು ಪನ್ನೀರ್ ಬಟರ್ ಮಸಾಲ ಪೌಡರ್ ಕೂಡ ಬರುತ್ತೆ, ಅದನ್ನು ಕೂಡ ಹಾಕ್ಕೊಳ್ಬೋದು. ಜಾಸ್ತಿ ಅವೆಲ್ಲ ಮಸಾಲೆ ಕೂಡ ಹಾಕ್ಕೊಳ್ಳೋದ್ರಿಂದ ಹೆಲ್ತ್ಗೇನು ತುಂಬ ಒಳ್ಳೆಯದಲ್ಲ. ಬಿಕಾಸ್ ಅವೆಲ್ಲ ಕೆಮಿಕಲ್ಸನ್ನು ಹಾಕಿ ಮಾಡಿರ್ತಾರೆ, ಜಾಸ್ತಿ ಕಿರಾಣಿ ಅಂಗಡಿಗಳಲ್ಲಿ ಸ್ಟೋರ್ ಮಾಡಿರ್ತಾರೆ. ಹಾಗಾಗಿ ಹೊರಗಡೆ ತಂದಿರುವಂಥ ಮಸಾಲೆಗಳನ್ನು ಜಾಸ್ತಿ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಸಾಧ್ಯ ಆದಷ್ಟು ಮನೆಯಲ್ಲೇ ಮಾಡಿಕೊಂಡು ಅಡುಗೆಗೆ ಹಾಕಿ. ಈಗ ನಾನು ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಗೂ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗ ಪನ್ನೀರ್ ಬಟರ್ ಮಸಾಲವನ್ನು ಗ್ರೇವಿ ತುಂಬ ಚೆನ್ನಾಗಿ ಮನೆಯೆಲ್ಲ ಘಮ ಅನ್ನೋ ಥರ ವೆರಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಕೂಡ ಈ ಪನ್ನೀರ್ ಬಟರ್ ಮಸಾಲ ರೆಡಿಯಾಗಿದೆ. ನೀವು ನೋಡ್ತಿರ್ಬೋದು. ನೋಡಿ ನಮಗೆ ಜಾಸ್ತಿ ಫ್ಲೇವರ್ ಬೇಕು ಅನ್ನೋರು ಪನ್ನೀರ್ ಬಟರ್ ಮಸಾಲದ ಪೌಡರ್ ಬರುತ್ತೆ, ಅದು ಕೂಡ ಹಾಕ್ಕೊಳ್ಬೋದು. ಒಂದು 3 ಸ್ಪೂನ್ ಆಗುವಷ್ಟು ನಾನು ಹೇಳಿದ್ನಲ್ಲ ಕೊಬ್ಬರಿ ಪೌಡರ್ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ನೀವು ನೋಡಿ ಮಕ್ಕಳಿಗೆ ಈ ಥರದ ರೆಸಿಪಿನ ನೀವು ಮಾಡಿಕೊಡಿ, ಖಂಡಿತವಾಗ್ಲೂ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ. ಅವ್ರಿಗೂ ಇಷ್ಟ ಆಗುತ್ತೆ, ಮನೇಲಿ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಇದು ಒಳ್ಳೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು, ಗೀ ರೈಸ್ ಹಾಗೂ ಪನ್ನೀರ್ ಬಟರ್ ಮಸಾಲ. ನೋಡಿ ಈಗ 1 ಕುದಿ ಆದಮೇಲೆ ನಾನು ಗ್ಯಾಸನ್ನು ಆಫ್ ಮಾಡ್ಕೊಳ್ತಿದ್ದೀನಿ. ನೀವು ನೋಡ್ತಿರ್ಬೋದು. ಈಗ ಪನ್ನೀರ್ ಬಟರ್ ಮಸಾಲ ವೆರಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಒಂದು ಹಾಫ್ ಆನ್ ಅವರಲ್ಲಿ ನೀವು ಎಷ್ಟು ಬೇಗ ಮಾಡ್ತೀರೋ ಅಷ್ಟು ಬೇಗ ಪನ್ನೀರ್ ಬಟರ್ ಮಸಾಲ ರೆಡಿ ಆಗುತ್ತೆ. ನೋಡಿ ಈಗ ಇದು ಒಂದು ಸೈಡ್ಗೆ ತೆಗೆದಿಡ್ತಾ ಇದ್ದೀನಿ. ಈಗ ಇದ್ರ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗಿ ನಾನು ಗೀ ರೈಸನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಖಂಡಿತವಾಗ್ಲೂ ಗೀ ರೈಸ್ ಮಾತ್ರ ತುಂಬಾ ರುಚಿಯಾಗಿತ್ತು. ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ಒಂದೇ ಊಟಕ್ಕೆ ಎಲ್ಲದನ್ನ ಖಾಲಿ ಮಾಡಿದರೆ ಅಷ್ಟು ಚೆನ್ನಾಗಿ ಆಗಿತ್ತು. ಗೀ ರೈಸ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಹಾಗಾಗಿ ನಾನು ಈ ರೆಸಿಪಿನ ನಿಮಗೆ ಸೆಕೆಂಡ್ ಟೈಮ್ ನಾನು ಮನೇಲಿ ತುಂಬ ಸಲ ಮಾಡಿದ್ದೀನಿ. ಬಟ್ ಈ ರೆಸಿಪಿನ ನಿಮಗೆ ರುಚಿ ಚೆನ್ನಾಗಿರೋದು ಕಾರಣ ತೋರಿಸ್ತಾ ಇದ್ದೀನಿ ನಾನು ಯಾವ ಥರ ಮನೇಲಿ ಗೀ ರೈಸ್ ಮಾಡ್ತೀನಿ ಅಂತ. ನೋಡಿ ಈಗ ಒಂದು ಕುಕ್ಕರ್ನ ತೆಗೆದುಕೊಳ್ಳಿ. ಕುಕ್ಕರ್ಗೆ ಒಂದು 4 ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಪಲಾವ್ ಎಲೆಯನ್ನು ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಸೊಪ್ಪು ಹಾಕಿದ ತಕ್ಷಣ ನಾನು ಒಂದು ಏಲಕ್ಕಿಯನ್ನು ತೊಗೊಂಡಿದ್ದೀನಿ, ಸ್ವಲ್ಪ ಟೇಸ್ಟ್ಗೆ ತೊಗೊಂಡಿದ್ದೀನಿ ಅಷ್ಟೇ. ಸ್ವಲ್ಪ ಏಲಕ್ಕಿದು ಫ್ಲೇವರ್ ಬರಲಿ ಅಂತ 2 ಏಲಕ್ಕಿನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಚಕ್ರ ಮೊಗ್ಗನ ತೊಗೊಂಡಿದ್ದೀನಿ, ಇನ್ನೊಂದು ಚಕ್ರ ಮೊಗ್ಗನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ.
ನಾನು ಈ ಥರದ ಮಸಾಲೆಲ್ಲ ಜಸ್ಟ್ ಫ್ಲೇವರ್ಗೆ ಮಾತ್ರ ಹಾಕ್ಕೊಳ್ಳೋದು, ಇಲ್ಲಾಂದರೆ ಗೀ ರೈಸ್ ಫ್ಲೇವರ್ ಬರೋದಿಲ್ಲ. ಒಂದು 2 ಚಕ್ಕೆನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೂ 1 ಲವಂಗ ಹಾಗೂ 1 ಮೆಣಸನ್ನು ತೊಗೊಂಡಿದ್ದೀನಿ. ಜಾಸ್ತಿ ಲವಂಗ ಮೆಣಸು ಹಾಕೋದ್ರಿಂದ ಗಂಟ್ಲು ಉರಿ ಬರುತ್ತೆ, ಸೊ ಹಾಗಾಗಿ ಕಡಿಮೆನೇ ಹಾಕ್ಕೊಳ್ಳಿ. ನೋಡಿ, ಈಗ ಇದಿಷ್ಟು ಮಸಾಲೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಖಂಡಿತವಾಗ್ಲೂ ನೀವು ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಗೀ ರೈಸ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ರುಚಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಯಾರೆಲ್ಲ ಹೊಸ್ದಾಗಿ ಮಾಡ್ತಿದ್ರು ಏನು ಭಯನೇ ಪಟ್ಕೊಳ್ಳೋಕೆ ಹೋಗಬೇಡಿ. ನಾನು ತೋರಿಸಿದಾಗೆ ಸ್ಟೆಫನ್ ಬೈ ಸ್ಟೆಫನ್ ನೀವು ಮಾಡ್ಕೊಳ್ತಾ ಹೋಗಿ, ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ಇಲ್ಲಿ 50 ಗ್ರಾಮ್ ಆಗೋಷ್ಟು ಗೋಡಂಬಿಯನ್ನು ತೊಗೊಂಡಿದ್ದೀನಿ. ನೀವು ಚಿಕ್ಕದಾಗಿ ಮುರಿದಾದ್ರೂ ಹಾಕ್ಕೊಳ್ಬೋದು, ಅಥವಾ ಇಡಿಯಾಗಿರುವ ಗೋಡಂಬಿನಾದ್ರೂ ಹಾಕ್ಕೊಳ್ಬೋದು. ನಾನು ಕೆಲವೊಂದನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕೆಲವೊಂದು ಹಂಗೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ನೀವು ಗೋಡಂಬಿಯನ್ನು ರೋಸ್ಟಾಗಿ, ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ತುಪ್ಪದಲ್ಲೇ ಡೈರೆಕ್ಟಾಗಿ ತುಪ್ಪದಲ್ಲೇ ಫ್ರೈ ಮಾಡಿಕೊಂಡು ತುಪ್ಪದಲ್ಲೇ ಗೀ ರೈಸನ್ನು ಮಾಡ್ಕೊಳ್ತಾರೆ. ಪರವಾಗಿಲ್ಲ, ನಾನು ತುಪ್ಪವನ್ನು ಹಾಕ್ಕೊಂಡ್ಲೇದೇ ಗೀ ರೈಸನ್ನು ಮಾಡಿದ್ದೀನಿ. ತುಪ್ಪ ಹಾಕಲೇಬೇಕು ಅಂತೇನಿಲ್ಲ, ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇಲ್ಲಿ ಎಣ್ಣೆನೇ ಹಾಕಿ ನಿಮಗೆ ಗೀ ರೈಸ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಚೆನ್ನಾಗಿ ಬ್ರೌನ್ ಕಲರ್ಗೆ ಬರೋವರೆಗೂ ನಾನು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು, ಈಗ ನೋಡಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ನಾನಿಲ್ಲಿ 3 ಗ್ಲಾಸ್ ಆಗೋಷ್ಟು ಅಕ್ಕಿಯನ್ನು ತೊಗೊಂಡಿದ್ದೆ. ಚೆನ್ನಾಗಿ ಒಂದು 2ರಿಂದ 3 ಸಲ ದಯವಿಟ್ಟು ನೀವು ಯಾವುದೇ ಥರದ ರೈಸನ್ನು ಮಾಡಿ ಅಕ್ಕಿಯನ್ನು ಸಾಧ್ಯ ಆದಷ್ಟು ಒಂದು 3ರಿಂದ 4 ಬಾರಿ ತೊಳಿಬೇಕು. ಯಾಕೆಂದರೆ ಅದು ರೈಸ್ ಮೇಲಿಂದ ಡೈರೆಕ್ಟಾಗಿ ಬಂದಿರುತ್ತೆ ಅಲ್ವಾ, ಸೊ ಹಾಗಾಗಿ. ಈಗ ನಾನು 3 ಕಪ್ ಅಕ್ಕಿಗೆ 6 ಲೋಟ ನೀರು ಹಾಕಬೇಕಲ್ವ, ಸೊ ಹಾಗಾಗಿ ನಾನು 2 ಕಪ್ ಹಾಲನ್ನು ಹಾಕಿ 2 ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ನೀವು ಯಾವ ಥರ ನಾನು ಮನೇಲಿರುವ ಅಕ್ಕಿಯನ್ನೇ ತೊಗೊಂಡಿದ್ದೀನಿ. ಸೊ ಹಾಗಾಗಿ ನನಗೆ ಅಳತೆಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡಿದ್ದೀನಿ. ಬಿಕಾಸ್ ನೀವು ಒಂದು ಫಂಕ್ಷನ್ ನೀವೇನಾದರೂ 2 ಗ್ಲಾಸ್ ಏನಾದರೂ ಬುಲೆಟ್ ರೈಸು ತೊಗೊಂಡ್ರೆ 4 ಗ್ಲಾಸ್ ನೀರು ಹಾಕಬೇಕಲ್ವ, ಅದರಲ್ಲಿ ನೀವು 2 ಗ್ಲಾಸ್ ನೀರು 2 ಗ್ಲಾಸ್ ಹಾಲನ್ನು ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ 2 ಗ್ಲಾಸ್ ಹಾಲು 2 ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ. ಉಪ್ಪನ್ನು ಹಾಕಲಿಕ್ಕೆ ಹೋಗಲ್ಲ, ಕೆಲವರು ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ, ಇಲ್ಲಾಂದರೆ ಗೀ ರೈಸು ತುಂಬ ಸಪ್ಪೆ ಥರ ಬಂದುಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಹಾಕ್ಕೊಳ್ಬೇಡಿ. ಈಗ ಅದಕ್ಕೆ ನಾನು ಒಂದು 25 ಗ್ರಾಮ್ ಆಗೋಷ್ಟು ದ್ರಾಕ್ಷಿನ ತೊಗೊಂಡಿದ್ದೀನಿ. ಅದನ್ನೇನು ಫ್ರೈ ಮಾಡಲಿಕ್ಕೆ ಹೋಗಿಲ್ಲ. ದ್ರಾಕ್ಷಿ ತಿನ್ನುವಾಗ ಹಸಿ ಇದ್ದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಹಾಗಾಗಿ ನಾನು ದ್ರಾಕ್ಷಿನ ರೋಸ್ಟ್ ಮಾಡಿಲ್ಲ. ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರನ್ನು ಕ್ಲೋಸ್ ಮಾಡಿ ಜಸ್ಟ್ 2 ವಿಸಿಲ್ಗೆ ಕುಕ್ಕರನ್ನು ಆಫ್ ಮಾಡ್ಕೊಳ್ಬೇಕಾಗುತ್ತೆ. ಬಾಸುಮತಿ ರೈಸ್ ನೀವೇನಾದರೂ ಮಾಡ್ತೀರಂದರೆ ಅಕ್ಕಿಯನ್ನು ಒಂದು 20 ಮಿನಿಟ್ಸ್ ನೆನೆ ಹಾಕಿ ಜಸ್ಟ್ 1 ವಿಸಲ್ಗೆ ನೀವು ಕುಕ್ಕರನ್ನು ಆಫ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಬಾಸುಮತಿ ರೈಸ್ ಆಲ್ರೆಡಿ ಬೇಗ ಬೆಂದೋಗ್ಬಿಡುತ್ತೆ, ಬಿಕಾಸ್ ನೀವು ನೀರಲ್ಲಿ ಕೂಡ ನೆನೆ ಹಾಕಿರ್ತೀರ. ಸೊ ಹಾಗಾಗಿ ನಾನಿಲ್ಲಿ ಮನೇಲಿರುವ ಅಕ್ಕಿಯನ್ನು ತೊಗೊಂಡಿರೋ ಕಾರಣ 2 ವಿಸಿಲ್ಗೆ ನಾನು ಕುಕ್ಕರನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು, ತುಂಬ ಚೆನ್ನಾಗಿ ಅನ್ನ ಫುಲ್ಲು ಉದುರಾಗಿ ಬಂದಿದೆ. ಸೇಮ್ ನೀವು ಡಾಬಾ ಸ್ಟೈಲಲ್ಲಿ ಅಥವಾ ರೆಸ್ಟೋರೆಂಟ್ ಸ್ಟೈಲಲ್ಲಿ ಏನು ಊಟ ಮಾಡ್ತಿರಲ್ವ, ಆ ಫ್ಲೇವರ್ಗೆ ಒರಿಜಿನಲ್ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಕೆಲವರು ತುಪ್ಪ ಇಲ್ಲೇ ಗೀ ರೈಸನ್ನು ಮಾಡೋದು ಬಿಟ್ಬಿಡ್ತೀರ, ಬಿಕಾಸ್ ನೀವು ಬಿಡೋಕ್ಕೆ ಹೋಗಬೇಡಿ. ನೋಡಿ, ನಾನು ಯಾವ ಥರ ಮಾಡಿದೆ ಅಂತ, ಒಂದು ಸ್ಪೂನ್ ಕೂಡ ತುಪ್ಪವನ್ನು ಹಾಕಿ ಗೀ ರೈಸನ್ನು ಮಾಡಿದ್ದೀನಿ. ಟೇಸ್ಟ್ ಮಾತ್ರ ಹೇಳ್ತೀನಲ್ವ, ಮನೇಲಿ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ಊಟ ಮಾಡಿ ಹೇಳಿದ್ರು ತುಂಬ ಅದ್ಭುತವಾಗಿದೆ ಊಟ ಅಂತ. ಇದಕ್ಕಿಂತ ಖುಷಿ ಇನ್ನೇನಿದೆ ಅಲ್ವಾ. ಸೊ ಹಾಗಾಗಿ ನನಗೂ ಕೂಡ ಈ ರೆಸಿಪಿ ತುಂಬಾ ಇಷ್ಟ ಆಯಿತು. ನಿಮಗೂ ಈ ರೆಸಿಪಿ ಏನಾದರೂ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ಮನೇಲಿರೋ ಸಾಮಗ್ರಿಗಳನ್ನೇ ಹಾಕಿ ಮಾಡೋದ್ರಿಂದ ಎಷ್ಟು ಖುಷಿಯಾಗುತ್ತೆ, ಹಾಗೂ ಹೆಲ್ತ್ಗೂ ಕೂಡ ಒಳ್ಳೆಯದು. ಯಾಕೆಂದರೆ ಬೇಕಾದ ನಾವು ಡ್ರೈ ಫ್ರೂಟ್ಸನ್ನು ಹಾಕಿರ್ತೀವಿ, ಪನ್ನೀರ್ ಕೂಡ ಮಾಡಿರ್ತೀವಲ್ವ. ಪನ್ನೀರ್ ತಿನ್ನೋದ್ರಿಂದ ಸಾಕಷ್ಟು ಲಾಭಗಳಿವೆ. ಹೊರಗಡೆ ಹೋಗಿ ತಿನ್ನೋದಕ್ಕಿಂತಲೂ ಈ ಥರ ಮನೇಲಿ ಮಾಡಿದರೆ ಒಂದು ತುತ್ತನ್ನು ಜಾಸ್ತಿನೇ ಊಟ ಮಾಡ್ತೀವಿ. ಹೊರಗಡೆ ಕೆಮಿಕಲ್ಸು, ಟೇಸ್ಟ್ ಪೌಡರ್ ಎಲ್ಲ ಹಾಕಿರ್ತಾರೆ, ಅದನ್ನೆಲ್ಲ ಬಿಟ್ಟು ನಾವು ಮನೆಯಲ್ಲೇ ಮಾಡೋದ್ರಿಂದ ನಮಗೂ ಕೂಡ ಮನಸ್ಸಿಗೆ ಖುಷಿ ಅನಿಸುತ್ತೆ. ಸೊ ಹಾಗಾಗಿ ಯಾರೆಲ್ಲ ಈಗ ಈ ರೈಸು ಹಾಗೂ ಪನ್ನೀರ್ ಬಟರ್ ಮಸಾಲವನ್ನು ಟ್ರೈ ಮಾಡಿಲ್ವೋ ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೂ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನೋಡಿ, ಈಗ 2 ವಿಸಿಲ್ಗೆ ಕುಕ್ಕರನ್ನು ಓಪನ್ ಮಾಡಿ ಚೆನ್ನಾಗಿ ನಾನು ಅನ್ನವನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡಿರೋ ಅನ್ನವನ್ನು ನಾನೀಗ ಒಂದು ಪ್ಲೇಟ್ಗೆ ಹಾಕಿ ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಉದುರಾಗಿ ಬಂದಿದೆ ಅಂತ. ಸೊ ನಾನು ಇಲ್ಲಿ ನೋಡ್ತಿರ್ಬೋದು ಜೀರಿಗೆಯನ್ನು ಹಾಕಿದೆ. ಸೊ ಅದು ವೀಡಿಯೋದಲ್ಲಿ ತೋರಿಸ್ಲಿಕ್ಕೆ ಆಗಿಲ್ಲ. ಸೊ ಅಷ್ಟೇ 2 ಸ್ಪೂನ್ ನೀವು ಜೀರಿಗೆಯನ್ನು ಹಾಕ್ಕೊಳ್ಬೇಕಾಗುತ್ತೆ. ಅದು ಸ್ವಲ್ಪ ನಾನು ಗಡಿಬಿಡಿಯಲ್ಲಿ ವೀಡಿಯೋ ಮಾಡೋದನ್ನು ಮರ್ತುಬಿಟ್ಟಿದ್ದೆ. ಸೊ ನೀವು 2 ಸ್ಪೂನ್ ಜೀರಿಗೆಯನ್ನು ಹಾಕ್ಕೊಳ್ಳಿ. ಈಗ ನೋಡಿ, ಒಂದು ಪ್ಲೇಟ್ಗೆ ಅನ್ನವನ್ನು ಹಾಕ್ಕೊಂಡಿದ್ದೀನಿ. ರೆಡಿ ಮಾಡಿ ಇಟ್ಕೊಂಡಿರುವಂಥ ಪನ್ನೀರ್ ಬಟರ್ ಮಸಾಲನ್ನು ಕೂಡ ಅದ್ರ ಜೊತೆಗೆ
ಹೇಳ್ತೀನಲ್ವ, ಊಟ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಪದೇ ಪದೇ ಮನೇಲಿ ಮಾಡ್ಕೊಂಡು ತಿಂದಿರ ಅಷ್ಟು ಟೇಸ್ಟಿಯಾಗಿ, ಅಷ್ಟು ತುಂಬ ರುಚಿಕರವಾಗಿ ಗೀ ರೈಸ್ ಕೂಡ ರೆಡಿಯಾಗಿತ್ತು. ಖಂಡಿತವಾಗ್ಲೂ ಇದೇನು ಜಾಸ್ತಿ ಖಾರ ಇರಲ್ಲ, ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿನ ಯಾರೆಲ್ಲ ಟ್ರೈ ಮಾಡಿಲ್ವೋ ಒಂದು ಸಲ ಟ್ರೈ ಮಾಡಿ. ಹಾಗೂ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರೋ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನನ್ನ ವೀಡಿಯೋಗೆ ಕಾಯ್ತಾ ಇರಿ. ಥ್ಯಾಂಕ್ ಯು.